ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಆಮೇಲೆ ಎಲ್ಲರೂ ಹೇಗಿದ್ದೀರಿ? ಅತ್ತೆಯವರು ಸಾಲಿಗ್ರಾಮಕ್ಕೆ ಹೋಗುವಾಗ ನಿಮ್ಮನ್ನ ತುಂಬ ಜ್ಞಾಪಿಸ್ಕೊಂಡ್ರು. ಯಜಮಾನ್ರೆ, ದೊಡ್ಡಮ್ಮವ್ರು ಹೊರಡಬೇಕಾದ್ರೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ನಮಗೂ ಆಸೆ ಇತ್ತು. ಆದರೆ ಅವತ್ತಿನ ಪರಿಸ್ಥಿತಿ. ಹೌದು ಯಜಮಾನ್ರೆ, ಅವತ್ತಿನ ದಿನ ಇಲ್ಲೇನು ನಡೀತಿತ್ತು ಅಂತಾನೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಏನೇ ಆದರೂ ಒಳ್ಳೇದಕ್ಕೆ ಅನ್ನೋ ಮಾತು ನಿಜ ಆಯಿತು ಆ ದೇವ್ರ ದಯದಿಂದ. ದೇವತೆ ಅಂತ ಶ್ರಾವಣಿಯಮ್ಮ ನಮ್ಮ ಮನೆಗೆ ಸೊಸೆಯಾಗಿ ಬಂದರು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನು ವಿನಯ, ಏನು ನಯ. ದೊಡ್ಡ ಮನೆ ಮಗಳು ಅಂದ್ರೆ ಇದು ಸುಮ್ಮನೆನಾ? ಎಂಥ ದೊಡ್ಡ ಗುಣ, ಅದೇನು ಶಿಸ್ತು ಅಂತ ಮಾಣಿಕ್ಯನ ನಮ್ಮನೆ ಸೊಸೆಯಾಗಿ ಮಾಡ್ಕೊಟ್ಟಿದ್ದೀರಲ್ಲ, ನಿಮಗೆ ಶರಣ ಶರಣ ಅಂತ ಬರ್ತೀನಿ. ಆಯ್ತು ಬಿಡಿ, ಆಯ್ತು ಆಯ್ತು. ಹೌದು ಯಜಮಾನ್ರೆ, ಶ್ರಾವಣಿ ಮೇಡಮ್ ಅವ್ರು ನಾವು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಅವ್ರ ಒಳ್ಳೆ ಗುಣ ನಮ್ ತಿಳುವಳಿಕೆನ ಸರಿ ಮಾಡ್ಬಿಡ್ತು. ಯಜಮಾನ್ರೆ, ಇದೊಂದು ಫೈಲ್ಗೆ ಸೈನ್ ಆಗ್ಬೇಕಾಯ್ತು. ಸುಬ್ಬು, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಏನಪ್ಪ ನೀನು ಮಾವನ ಮನೆಯಲ್ಲೂ ಕೆಲಸ ಮಾಡ್ತೀಯಲ್ಲೋ? ಅಲ್ಲೂ ಕೆಲಸ ಮಾಡ್ತೀಯ, ಇಲ್ಲೂ ಕೆಲಸ ಮಾಡ್ತೀಯ. ಎಲ್ಲರೂ ಮಾತಾಡ್ತಾ ಇಲ್ವಾ ಇಲ್ಲಿ ಕುತ್ಕೊಂಡು? ಬರ ಇಲ್ಲಿ ಕುತ್ಕೊ, ಬಾರ ಬಾರ, ನಾವೆಲ್ಲ ಮಾತಾಡ್ತಿಲ್ವೇನಾ ಮಿನಿಸ್ಟರ್ ಜೊತೆಗೆ? ಬಾರ. ನೀವು ಮಾತಾಡಿಕಂತ ಮತ್ತೆ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ. ನಾನು ಈ ಮನೆ ಕೆಲ್ಸದವನಾಗಿರೋದಕ್ಕೆ ಇಷ್ಟಪಡ್ತೀನಿ. ಯಜಮಾನ್ರು ಏನು ಹೇಳಿದ್ರು ಅದನ್ನ ಮಾಡೋದೇ ನನ್ನ ಕರ್ತವ್ಯ. ಈ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ಅದನ್ನ ಸಂಬಂಧಗಳ ಹೆಸರು ಹೇಳ್ಕೊಂಡು ಕಮ್ಮಿ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರು ಯಜಮಾನ್ರ ಮನಸ್ಸಿಗೆ ಮುಜುಗರ ಆಗದಿರೋ ಥರ ನಡ್ಕೊಳ್ಳಿ ಅಷ್ಟೇ. ಸಾರಿ ಯಜಮಾನ್ರೆ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಮಾತಾಡಿ. ಅದು ಬನ್ನಿ. ವಿಶಾಲು, ಈ ಮನೆ ಯಜಮಾನ್ರ ಜೊತೆಗೆ ಮಾತಾಡುವಂತ ವಿಷಯ ನಿಮ್ಮ ಯಜಮಾನ್ರಿಗೆ ಏನಿದೆಯೇ? ಅದೇ ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳಿ ಪದ್ಮನಾಭ ಅವರೇ, ಏನು ವಿಷಯ? ಯಜಮಾನ್ರೆ, ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ಮುಜುಗರ? ಎಷ್ಟೋ ವರ್ಷಗಳ ಹಿಂದೆ ನಾವಿಬ್ಬರು ದೊಡ್ಡ ಮನೆಗೆ ಕೆಲಸ ಮಾಡಿದವರು. ನಮ್ಮ ಸಂಬಂಧನೂ ಬೆಳೀತು. ಹಾಗೆ ಈಗ ವಿಧಿ ಆಟದಿಂದ ನೀವು ದೊಡ್ಡ ಮನೆ ಸಂಬಂಧನೂ ಮಾಡಿದ್ದೀರಿ. ನನ್ನ ಹತ್ರ ಹೇಳ್ಕೊಳಕ್ಕೆ ಮುಜುಗರನ? ನೀವು ಯಾವುದೇ ವಿಷಯ ಆದರೂ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊಬೋದು. ಅದು ನಿಮ್ಮ ದೊಡ್ಡ ಗುಣ ಯಜಮಾನ್ರೆ. ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ಇವತ್ತೇ ನಿಮ್ಮನ್ನು ಭೇಟಿ ಮಾಡ್ತಾ ಇರೋದು. ದೊಡ್ಡಮ್ಮವ್ರ ಮನೇಲಿದ್ದಾಗಲೂ ನಾನು ಬಂದು ನೋಡೋಕ್ಕಾಗಲಿಲ್ಲ.